ಹಾಗಲಕಾಯಿ ಚಿಪ್ಸ್ ಈ ರೀತಿ ಮಾಡಿದ್ರೆ ಕಹಿ ಆಗಂಗಿಲ್ಲ. ಮನಿ ಮಂದಿ ಎಲ್ಲ ಬಹಳ ಖುಷಿಯಿಂದ ತಿಂತಾರ. ಹಾಗಲಕಾಯಿ ಅಂದ್ರೆ ಮೂಗ್ ಮುರಿಯೋರು ಸಹಿತ ಇದನ್ನ ಕೇಳಿ ಕೇಳಿ ತಿಂತಾರ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವನ್ನ ನೀವು ಒಂದ್ಸತಿ ತಯಾರಿಸಿ ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಹಾಗಲಕಾಯಿಯ ಈ ಕರ್ರಂ ಕುರ್ರಂ ಚಿಪ್ಸ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಹಾಗಲಕಾಯಿ ತೊಗೊಂಡಿನಿ. ಗ್ರಾಮ್ನಾಗ ನೋಡಿದ್ರೆ ಇವು 250 ಗ್ರಾಮ್ ಅಂದ್ರೆ ಪಾವು ಕೆಜಿ ಅಷ್ಟು ಇರಬಹುದು. ಇದರ 2 ತುದಿ ಕಟ್ ಮಾಡಿಕೊಂಡು ಇವನ್ನ ಚಿಪ್ಸ್ ಆಕಾರದಾಗ ಈ ರೀತಿ ಹೆಚ್ಚಿ ತಗೊಳ್ಳೋಣ. ಆದಷ್ಟು ಒಂದು ಸ್ವಲ್ಪ ದೊಡ್ಡ ಆಕಾರದಾಗಿರೋ ಹಾಗಲಕಾಯಿ ತಗೋರಿ, ಅಂದ್ರೆ ಚಿಪ್ಸ್ ಕರಿಯಾಕ ಈಸಿ ಆಕತಿ. ಈ ರೀತಿ ಇವನ್ನ ಮೀಡಿಯಮ್ ಆಕಾರದಾಗ ಕಟ್ ಮಾಡ್ರಿ. ತೀರಾ ತೆಳ್ಳಗನು ಬೇಡ, ಯಾಕಂದ್ರೆ ತೆಳ್ಳಗ ಕಟ್ ಮಾಡಿದ್ರೆ ಇವು ಕರಿಬೇಕಾದ್ರೆ ಹೊತ್ತೋ ಸಾಧ್ಯತೆ ಇರ್ತೈತಿ. ಮತ್ತು ಒಂದು ಸ್ವಲ್ಪ ದಪ್ಪ ಇದ್ರೂ ಇವನ್ನ ಕರಿಯಾಕ ಜಾಸ್ತಿ ಹೊತ್ತು ಬೇಕಾಕತಿ. ಮತ್ತು ಒಮ್ಮೊಮ್ಮೆ ಇವು ಕ್ರಿಸ್ಪಿ ಆಗಂಗಿಲ್ಲ, ಮೆತ್ತಗನ ಉಳಿದು ಬಿಡ್ತಾವು. ಅದರಿಂದ ಈ ರೀತಿ ಮೀಡಿಯಮ್ ಆಕಾರದಾಗ ಇವನ್ನ ಕಟ್ ಮಾಡ್ರಿ. ಒಳಗೆ ಬೀಜ ಇರೋ ಈ ಭಾಗ ಏನೈತಲ್ಲ, ಇದು ಬಹಳ ಸಾಫ್ಟ್ ಇರ್ತೈತಿ, ಇದನ್ನ ತೆಗೆದು ಬಿಡ್ರಿ. ಅಥವಾ ನೀವು ಈ ರೀತಿನೂ ಮಾಡ್ಬೋದು. ಹಾಗಲಕಾಯಿ 2 ತುದಿ ಕಟ್ ಮಾಡಿಕೊಂಡು ನಡುವಿಂದ ಈ ಥರ ಕಟ್ ಮಾಡಿ ಸ್ಪೂನ್ನಿಂದ ಇದ್ರ ಒಳಗಿನ ಬೀಜ ಈ ರೀತಿ ಒಂದೇ ಸತಿ ತೆಗಿಬಹುದು. ಇದೇ ರೀತಿ ನಾನು ಎಲ್ಲ ಹಾಗಲಕಾಯಿನ ಬೀಜ ತೆಗೆದು ಈ ಥರ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಂಡೇನಿ. ಈಗ ಇದ್ರಾಗ ನಿಂಬೆ ಹಣ್ಣಿನ ರಸ ಹಾಕೋಣ. ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ರಿ. ಸ್ವಲ್ಪ ಉಪ್ಪು ಹಾಕಿ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಈ ಪ್ರೊಸೆಸ್ ಏನೈತೆ ನೋಡ್ರಿ, ಇದರಿಂದ ಹಾಗಲಕಾಯಿ ಕಹಿ ಕಡಿಮೆ ಆಕತಿ. ಆದ್ರೆ ಹಾಗಲಕಾಯಿ ಕಹಿನ ಇರ್ತವು, ಆ ಕಹಿ ಇದ್ರನ ರುಚಿ. ಈ ರೀತಿ ಉಪ್ಪು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಇವನ್ನ ಕಲಸಿ ಇಡೋದ್ರಿಂದ ಇದ್ರಾಗಿನ ಕಹಿ ಒಂದು ಸ್ವಲ್ಪ ಕಡಿಮೆ ಆಗಾಕ ಸಹಾಯ ಆಕತಿ. ನೋಡ್ರಿ, ಈ ಥರ ನಾವು ಹಾಕಿರೋ ನಿಂಬೆ ಹಣ್ಣಿನ ರಸ ಮತ್ತು ಉಪ್ಪು ಹಾಗಲಕಾಯಿ ಹೋಳಿಗೆ ಎಲ್ಲ ಕಡೆ ಚಂದಾಗ ಹತ್ತಬೇಕು. ಆ ಥರ ಇವನ್ನ ಕಲಿಸ್ಕೊಂಡ ಮ್ಯಾಗ ಈಗ ಒಂದು 10 ನಿಮಿಷ ಇವನ್ನ ಹಿಂಗೆ ಬಿಡ್ರಿ. ಅಂದರೆ ಇದ್ರಾಗಿನ ಕಹಿ ಎಷ್ಟೋ ಕಡಿಮೆ ಆಕತಿ. 10 ನಿಮಿಷ ಆದ್ಮ್ಯಾಗ ಈಗ ಇದ್ರಾಗ ನೀರು ಹಾಕಿ ಇವನ್ನ ಒಂದ್ಸತಿ ಚಂದಾಗ ತೊಳೆದು ತಗೊಳ್ಳೋಣ. ನಾವು ಹಾಗಲಕಾಯಿನ ಮುಂಚೆನ ತೊಳೆದಿದ್ವಿ. ಈ ರೀತಿ ಹೆಚ್ಚಿ ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ ಹಚ್ಚಿದ ಮ್ಯಾಗ ಇವನ್ನ ಇನ್ನೊಂದ್ಸತಿ ಚಂದಾಗ ತೊಳೆದು ತಗೋರಿ. ತೊಳೆದ ನಂತರ ಇದ್ರಾಗಿನ ನೀರು ಬಸ್ತು ಇವನ್ನ ಈ ಥರ ಒಣಗಿರೋ ಒಂದು ಕಾಟನ್ ಅರ್ಬಿ ಮ್ಯಾಗ ಹಾಕಿ ಒರೆಸ್ಬೇಕು. ಇದ್ರಾಗ ನೀರಿನ ಅಂಶ ಉಳಿಬಾರ್ದು. ನೀರಿನ ಅಂಶ ಜಾಸ್ತಿ ಇದ್ರೆ ನೆಕ್ಸ್ಟ್ ಇದ್ರಾಗ ನಾವು ಕಡ್ಲಿ ಹಿಟ್ಟು ಹಾಕಬೇಕು. ಆಗ ಕಡ್ಲಿ ಹಿಟ್ಟು ಭಾಳ ತೆಳ್ಳಗಾಗಿ ಒಂಥರ ಅಂಟಂಟ್ ಆಗಿಬಿಡ್ತೈತಿ. ಮತ್ತು ಇವನ್ನ ಫ್ರೈ ಮಾಡೋಕ್ಕೂ ಜಾಸ್ತಿ ಹೊತ್ತು ಬೇಕಾಕತಿ. ಈ ರೀತಿ ಇವನ್ನ ಮುಂಚೆನ ಒರೆಸಿ ತಗೊಳ್ಳೋದ್ರಿಂದ ಫ್ರೈ ಮಾಡೋಕೆ ಈಸಿ ಆಕತಿ ಮತ್ತು ಇವು ಗರಿ ಗರಿ ಆಕ್ಕವು. ನಿಮ್ಮ ಕಡೆ ಟೈಮ್ ಇದ್ರೆ ಈ ರೀತಿ ಇವನ್ನ ಕಾಟನ್ ಅರ್ಬಿಯಿಂದ ಒರೆಸಿ ಒಂದು 10 ನಿಮಿಷ ಫ್ಯಾನ್ ಕೆಳಗೆ ಇಟ್ಟು ಒಣಗಿಸಿನೂ ತಗೋಬಹುದು. ಈ ರೀತಿ ಒರೆಸ್ಕೊಂಡ ಮ್ಯಾಗ ಈಗ ಇದ್ರಾಗ ಉಪ್ಪು ಹಾಕ್ರಿ. ನಾವು ಮುಂಚೆನೂ ಇದ್ರಾಗ ಉಪ್ಪು ಹಾಕಿದ್ವಿ, ಆ ಉಪ್ಪಿನ ಅಂಶ ಇದ್ದೇ ಇರ್ತೈತಿ. ಈಗ ನೋಡಿಕೊಂಡು ಒಂದು ಅರ್ಧ ಚಮಚೆ ಅಷ್ಟು ಉಪ್ಪು ಹಾಕ್ರಿ. ಕಡ್ಲಿ ಹಿಟ್ಟು ಹಾಕಿ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಕಡ್ಲಿ ಹಿಟ್ಟಿನ ಬದಲಿ ನೀವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಬಹುದು. ಕಡ್ಲಿ ಹಿಟ್ಟಿನ ಪ್ರಮಾಣ ಇಷ್ಟ ಹಾಕಬೇಕು ಅಂತ ಇಲ್ಲ. ಕಡ್ಲಿ ಹಿಟ್ಟು ಈ ಹೋಳಿಗೆ ಎಲ್ಲ ಕಡೆ ಚಂದಾಗ ಕೋಟ್ ಆಗಬೇಕು, ಅಷ್ಟು ಹಿಟ್ಟು ಹಾಕ್ರಿ. ತೀರಾ ಜಾಸ್ತಿನೂ ಹಿಟ್ಟು ಹಾಕಬೇಡ್ರಿ. ಅದಕ್ಕೆ ನೋಡ್ರಿ, ನಾವು ಹಾಗಲಕಾಯಿನ ಮುಂಚೆ ಒರೆಸಿ ತೊಗೊಂಡೇವಿ, ಅದರಿಂದ ಇದಕ್ಕೆ ಜಾಸ್ತಿ ಹಿಟ್ಟು ಹತ್ತಂಗಿಲ್ಲ. ಹಾಗಲಕಾಯಿ ಹೋಳು ಚಂದಾಗ ಕ್ರಿಸ್ಪಿ ಆಕ್ಕವು. ತೀರಾ ಜಾಸ್ತಿ ಹಿಟ್ಟು ಹತ್ತಿದ್ರೂ ಇವು ಒಂಥರ ಬಜ್ಜಿ ರೀತಿ ಆಗಿಬಿಡ್ತವು. ಆ ರೀತಿ ಬೇಡ, ಇವು ಕ್ರಿಸ್ಪಿ ಆಗಬೇಕು. ಸೊ ಅದರಿಂದ ಇವನ್ನ ಮುಂಚೆ ಚಂದಾಗ ಒರೆಸಿ ನಂತರ ಈ ರೀತಿ ಕಡ್ಲಿ ಹಿಟ್ಟು ಹಚ್ಚ್ರಿ. ಅಂದರೆ ಇದಕ್ಕೆ ಜಾಸ್ತಿ ಕಡ್ಲಿ ಹಿಟ್ಟು ಅಂಟ್ಕೊಳ್ಳಂಗಿಲ್ಲ. ನೋಡ್ರಿ, ಇಲ್ಲಿ ನಾನು ಎಲ್ಲ ಹೋಳಿಗೆ ಈ ರೀತಿ ಕಡ್ಲಿ ಹಿಟ್ಟು ಕೋಟ್ ಮಾಡ್ಕೊಂಡು ತೊಗೊಂಡೇನಿ. ಈಗ ಇವನ್ನ ಕರಿಬೇಕು. ನಾನು ಮುಂಚೆನ ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಬಿಸಿ ಇರಲಿ, ತೀರಾ ಕಡಕ್ ಬಿಸಿ ಅಲ್ಲ, ಅಥವಾ ಆರಿದ ಎಣ್ಣೆನೂ ಇರಬಾರ್ದು, ಇಲ್ಲಾಂದ್ರೆ ಇವು ಎಣ್ಣೆ ಹೀರ್ಕೊಂತವು. ಬಹಳ ಕಡಕ್ ಬಿಸಿ ಇದ್ರೆ ಇದಕ್ಕೆ ಹೊರಗಿಂದ ಬಹಳ ಜಲ್ದಿ ಹೊಂಬಣ್ಣ ಬರ್ತೈತಿ. ಅದರ ಒಳಗೆ ಇವು ಮೆತ್ತಗನ ಉಳಿತವು, ಕ್ರಿಸ್ಪಿ ಆಗಂಗಿಲ್ಲ. ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟು ಹಾಕಿ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಈ ರೀತಿ ಕೈ ಆಡಿಸ್ತಾನ ಇವನ್ನ 2 ಸೈಡ್ ಹೊಂಬಣ್ಣ ಬಂದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ರಿ. 1-2 ನಿಮಿಷದ ನಂತರ ಇವು ಫ್ರೈ ಆಗಿ ಮ್ಯಾಗಿನ ಬಬಲ್ಸ್ ಕಡಿಮೆ ಆಕ್ಕವು ನೋಡ್ರಿ. ಆಗ ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಇವನ್ನ ಫ್ರೈ ಮಾಡ್ರಿ, ಅಂದ್ರೆ ಇವು ಕ್ರಿಸ್ಪಿ ಆಕ್ಕವು. ಇವನ್ನ ಕಟ್ ಮಾಡುವಾಗ ಆದಷ್ಟು ಒಂದೇ ಸಮ ಅಂದ್ರೆ ಒಂದೇ ಆಕಾರದಾಗ ತೆಳ್ಳಗೆ ಕಟ್ ಮಾಡಿದ್ರೆ ಇವು ಫ್ರೈ ಮಾಡುವಾಗೂ ಎಲ್ಲ ಒಂದೇ ಸತಿ ಚಂದಾಗ ಫ್ರೈ ಆಕ್ಕವು. ಅದರಿಂದ ಇವನ್ನ ಕಟ್ ಮಾಡುವಾಗ ಒಂದೇ ಸಮ ಕಟ್ ಮಾಡೋಕೆ ಟ್ರೈ ಮಾಡಿರಿ. ಜಾಸ್ತಿ ದಪ್ಪನೂ ಬೇಡ ಮತ್ತು ತೀರಾ ತೆಳ್ಳಗೂ ಬೇಡ.
ನೋಡ್ರಿ ಇದ್ರ ಮ್ಯಾಗಿನ ಬಬಲ್ಸ್ ಪೂರ್ತಿ ಕಡಿಮೆ ಆಗ್ಯವು. ಇವು ಚಂದಾಗ ಹೊಂಬಣ್ಣಕ್ಕೂ ಬಂದವು. ಈ ರೀತಿ ಇವು ಕ್ರಿಸ್ಪಿ ಆಗ್ಯಾವಂತ ಅನಿಸಿದಾಗ ಮ್ಯಾಲಿನ ಬಬಲ್ಸ್ ಪೂರ್ತಿ ಕಡಿಮೆ ಆದಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ನೋಡ್ರಿ ಇಲ್ಲಿ ನಮ್ಮ ಮೊದಲನೇ ಬ್ಯಾಚ್ ಫ್ರೈ ಆಗಿ ರೆಡಿ ಐತಿ. ಇದ್ರಾಗಿನ ಪೂರ್ತಿ ಎಣ್ಣೆ ಈ ರೀತಿ ಬಸ್ತು ತಗೋರಿ. ಈ ರೀತಿ ಇವನ್ನ ಕರಿಯಾಕ ಒಂದು 3ರಿಂದ 4 ನಿಮಿಷ ಬೇಕಾಕತಿ. ಇಲ್ಲಿ ನಾನು ಎಲ್ಲ ಹಾಗಲಕಾಯಿ ಕರಿದು ತಗೊಂಡೇನಿ. ಇದಕ್ಕೆ ನೀವು ಹಾಗಲಕಾಯಿ ಚಿಪ್ಸ್ ಅನ್ಬಹುದು. ಈ ಸೌಂಡ್ ಕೇಳಿದ್ರನ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬಹುದು ಇವು ಎಷ್ಟು ಕ್ರಿಸ್ಪಿ ಆಗ್ಯಾವಂತ. ಇವನ್ನ ಈ ಥರ ಬೌಲ್ನಾಗ ಹಾಕಿ ಈಗ ಮಸಾಲ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲ, ಅಚ್ ಖಾರದ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಾಕತ್ತೀನಿ. ನೀವು ನಿಮ್ಗೆ ಇಷ್ಟ ಇರೋ ಮಸಾಲ ಹಾಕ್ಬಹುದು ಅಥವಾ ಇವನ್ನ ಹಿಂಗೆ ಪ್ಲೇನ್ ಇಟ್ರು ನಡಿತೈತಿ, ರುಚಿ ಅನಿಸ್ತವು. ಈ ರೀತಿ ಇವು ಬಿಸಿ ಇದ್ದಾಗನ ಮಸಾಲ ಹಾಕಿ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಅಂದ್ರೆ ಇದಕ್ಕೆಲ್ಲ ಮಸಾಲ ಚಂದಾಗ ಕೋಟ್ ಆಕತಿ. 1 ನಿಮಿಷ ಈ ಥರ ಟಾಸ್ ಮಾಡ್ಕೊಂಡ್ಮ್ಯಾಗ ಮಸಾಲ ಇದಕ್ಕೆ ಚಂದಾಗ ಅಂಟ್ಕೊಂಡೈತಿ. ಕ್ರಿಸ್ಪಿ ಕ್ರಂಚಿ ಹಾಗಲಕಾಯಿ ಚಿಪ್ಸ್ ರೆಡಿ ಅದವು. ನೋಡ್ರಿ ಎಷ್ಟು ಗರಿ ಆಗ್ಯವು. ಈ ರೀತಿ ಇವನ್ನ ತಯಾರಿಸಿ ತಿಂಗಳಗಟ್ಲೆ ಇಟ್ಟು ತಿನ್ಬಹುದು. ನೀವು ಖಂಡಿತ ಇವನ್ನ ಟ್ರೈ ಮಾಡ್ರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇವನ್ನ ನೀವು ಅವನ್ಯಾಗ ಅಥವಾ ಏರ್ ಫ್ರೈಯರ್ನಾಗೂ ಫ್ರೈ ಮಾಡ್ಕೊಂಡು ತಿನ್ಬಹುದು. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.